ನಿನ್ನೆಯಷ್ಟೇ ದಾವಣಗೆರೆಯ ಸ್ಮಾರ್ಟ್ ಸಿಟಿಯ ಜನತೆ ಓಕಳಿ ಸಡಗರದಲ್ಲಿ ಮುಳುಗಿತ್ತು. ಅದೇ ರೀತಿ ತನ್ನ ಗೆಳೆಯರೊಂದಿಗೆ ಹೋಳಿ ಹಬ್ಬವನ್ನು ಆಚರಿಸಿ ಸ್ನೇಹಿತರೊಂದಿಗೆ ಸ್ನಾನ ಮಾಡಲೆಂದು ನಾಲೆಗೆ ತೆರಳಿದಾಗ ಯುವಕ ನೀರು ಪಾಲಾದ ಘಟನೆ ದಾವಣಗೆರೆಯ ಕುರ್ಕಿ ನಾಲೆಯಲ್ಲಿ ಸಂಭವಿಸಿದೆ. ಕಳೆದ ದಿನ ಸ್ಮಾರ್ಟ್ ಸಿಟಿ ರಂಗು ರಂಗಿನ ಬಣ್ಣದಲ್ಲಿ ಮಿಂದೆದ್ದಿತ್ತು. ವಿವಿಧರೆಲ್ಲರೂ ಕಲರ್ಸ್ ಕಲವರಕ್ಕೆ ಸಾಕ್ಷಿಯಾದರು. ಹಾಗೆ ರಾಮಣ್ಕೋ ಸರ್ಕಲ್ನಲ್ಲಿ ಯುವಕ ಯುವತಿಯರೆಲ್ಲರೂ ಓಕಳಿ ಆಟವನ್ನು ಸಡಗರದಿಂದ ಸಂಭ್ರಮಿಸಿದರು. ಆದರೆ ಆ ಯುವಕನ ಜೀವನದಲ್ಲಿ ಈ ಹಬ್ಬವು ಕೊನೆಯ ಹಬ್ಬವಾಗಿ ಉಳಿದಿತ್ತು. ಆ ನತಾದೃಷ್ಟ ಯುವಕ ಯಾರೆಂದರೆ ದಾವಣಗೆರೆಯ ಬಸವರಾಜಪೇಟೆ ವಾಸಿ ಸಂಜಯ್ ಎಂಬ ಯುವಕ. ತನ್ನ ಗೆಳೆಯರೊಂದಿಗೆ ಹೋಳಿ ಹಬ್ಬವನ್ನು ಆಚರಿಸಿ ಸ್ನಾನ ಮಾಡಲೆಂದು ಚಾನೆಲ್ಗೆ ತೆರಳಿದ್ದ ಯುವಕ ಈಜು ಬಾರದೆ ನೀರು ಪಾಲಾದ ಘಟನೆ ದಾವಣಗೆರೆಯ ಕುರ್ಕಿ ಚಾನೆಲ್ನಲ್ಲಿ ಸಂಭವಿಸಿದ್ದು, ಮೃತದೇಹವನ್ನು ನಗರದ ಸಿಜೆ ಆಸ್ಪತ್ರೆಗೆ ರವಾನಿಸಲಾಯಿತು. ನಗುತ್ತೈತೆ ದೈವ ಅಲ್ಲಿ, ಅಳುತ್ತೈತೆ ಜೀವ ಇಲ್ಲಿ. ನಗುತ್ತೈತೆ ದೈವ ಅಲ್ಲಿ, ಅಳುತ್ತೈತೆ ಜೀವ ಇಲ್ಲಿ. ವಿಧಿಯಾಟ ಕಂಡೋರ್ಯಾರೋ ಮಾನವ, ಓ ವಿಧಿಯಾಟ ಕಂಡೋರ್ಯಾರೋ ಮಾನವ. ನಗುತ್ತೈತೆ ದೈವ ಅಲ್ಲಿ, ಅಳುತ್ತೈತೆ ಜೀವ ಇಲ್ಲಿ. ನಗುತ್ತೈತೆ ದೈವ ಅಲ್ಲಿ, ಅಳುತ್ತೈತೆ ಜೀವ ಇಲ್ಲಿ. ವಿಧಿಯಾಟ ಕಂಡೋರ್ಯಾರೋ ಮಾನವ, ಓ ವಿಧಿಯಾಟ ಕಂಡೋರ್ಯಾರೋ ಮಾನವ. ಇನ್ನು ಯುವಕನ ಮಾವನಾದ ಕರಿಬಸಪ್ಪನವರು ಮಾತನಾಡಿ, ಅವನು ಚಿಕ್ಕ ವಯಸ್ಸಿನಿಂದಲೂ ನಮ್ಮ ಮನೆಯಲ್ಲೇ ಬೆಳೆದ ಹುಡುಗ. ಅವನಿಗೆ ಸರಿಯಾಗಿ ಈಜಾಡಲು ಬರುತ್ತಿರಲಿಲ್ಲ. ಹುಡುಗರ ಜೊತೆಯಲ್ಲಿ ಹೋಳಿ ಹಬ್ಬವನ್ನು ಮುಗಿಸಿ ಸ್ನಾನಕ್ಕೆ ಹೋದಾಗ ಸಾವನ್ನಪ್ಪಿದ್ದಾನೆ. ಆದರೆ ನಮಗೆ ಯಾವ ಸುಳಿವು ಸಿಕ್ಕಿಲ್ಲ. ಆದ ಕಾರಣ ನಾವು ದೇಹವನ್ನು ಪೋಸ್ಟ್ ಮಾರ್ಟಮ್ ಮಾಡಿಸ್ತಾ ಇದ್ದೇವೆ ಎಂದರು. ನಿನ್ನೆ ಹೋಳಿ ಆಡೋಕ್ಕೆ ಅಂತೇಳಿ ಮನೆಯಲ್ಲೆಲ್ಲ ಫಸ್ಟು ಹೋಳಿ ಆಡಿದ್ದಾನೆ. ಮನೆಗೆ ಹಿರೇ ಮಗ ಇವನೇ. 3 ಗಂಡ್ಮಕ್ಳು ಇವರು. ತಂದೆ ತಾಯಿ ಒಟ್ಟು ಅಜ್ಜಿ ಸೇರಿ ಮನೆಯಲ್ಲಿ ಒಟ್ಟು 6 ಜನ ಇದ್ದಾರೆ. 10:30 11 ಗಂಟೆ ತನಕ ಮನೆಯಲ್ಲೇ ಸುತ್ತಮುತ್ತಲು ಹೋಳಿ ಆಡಿದ್ದಾನೆ. ಆಮೇಲೆ ಫ್ರೆಂಡ್ಸ್ ಸರ್ಕಲ್ ಜೊತೆಗೆ ಹೋಗಿದ್ದಾನೆ. ಒಟ್ಟು 10 ಹುಡುಗರು ಹೋಗಿದ್ರಂತೆ. ಅಲ್ಲಿ ಏನು ಘಟನೆ ನಡೆದಿದೆಯೋ ನಮಗಂತೂ ಮಾಹಿತಿ ಹೆಚ್ಚಿನದಾಗಿ ಏನೂ ಇಲ್ಲ. ಆದರೆ ಕೆಲವೊಂದು ನಮಗೆ ಹೇಳ್ತಿದ್ದಾರೆ. ಆ ಕಾರಣದಿಂದ ನಾವು ಪೋಸ್ಟ್ ಮಾರ್ಟಮ್ ಮಾಡಿಸ್ತಿದ್ದೀವಿ. ಇದು ಸತ್ಯಾಂಶ ಹೊರ ಬರಲಿ ಅನ್ನೋ ವಿಚಾರಕ್ಕೋಸ್ಕರನೇ ನಾವು ಪೋಸ್ಟ್ ಮಾರ್ಟಮ್ ಮಾಡಿಸ್ತಿದ್ದೀವಿ. ಈಗ ಇನ್ನು ಮೃತ ಯುವಕನ ತಂದೆಯ ಗೆಳೆಯರಾದ ಗಣರಾಜ್ ಹಾಗೂ ಸ್ನೇಹಿತರಾದ ಮಣಿಕಂಠ, ದರ್ಶನ್ ಮತ್ತು ಯೋಗೀಶ್ ಮಾತನಾಡಿ ಯುವಕನ ಬಗ್ಗೆ ಹಾಗೂ ಘಟನೆಯ ಬಗ್ಗೆ ತಿಳಿಸಿದರು. ಬಣ್ಣ ಆಡ್ತಾ ಇದ್ವಿ ಮನೆ ಹತ್ರ. ಬಣ್ಣ ಆಡಿ ರಾಮಣ್ಕೋ ಸರ್ಕಲ್ಗೆ ಬಂದ್ವಿ. ರಾಮಣ್ಕೋ ಸರ್ಕಲಲ್ಲಿ ಕುಣಿದು ಗಾಡಿ ತಗೊಂಡು ಅಲ್ಲಿ ತೋಳಣ್ಸೆ ಹತ್ರ ಹೋದ್ವಿ. ಅಲ್ಲಿ ಆಲ್ರೆಡಿ ನಮ್ಮ ಸಚಿನ್ ಫ್ರೆಂಡು ಅಲ್ಲಿದ್ದರು. ಅವ್ರ ಜೊತೆಯಾಗಿ ನಾವು ಚಾನಲಿಗೆ ಹೋದ್ವಿ. ಚಾನಲಿಗೆ ಹೋಗಿ ದಡದಲ್ಲಿ ಕೂತ್ಕೊಂಡು ಆಟ ಆಡ್ತಾಯಿದ್ವಿ. ದಡದಲ್ಲಿ ಕೂತ್ಕೊಂಡು ಆಟ ಆಡ್ತಾಯಿದ್ದಾಗ ಪಾಚಿ ಇತ್ತು. ಅಲ್ಲಿ ಹೋಗ್ಬೇಡ ಅಂತ ಫಸ್ಟಿಗೆ ಹೇಳಿದ್ವಿ. ಅವ್ನು ದಡದಲ್ಲಿ ಈಜು ಬರ್ತಾಯಿದ್ದಿಲ್ಲ ಅವನಿಗೆ. ದಡದಲ್ಲಿ ಕೂತ್ಕೊಂಡು ಆಟ ಆಡ್ತಿದ್ದವನು ಲಾಸ್ಟಿಗೆ ಇನ್ನೇನು ಎದ್ದೇಳ್ಬೇಕು ಎಲ್ಲರೂ. ಅವಾಗ ಕೂತ್ಕೊಂಡು ಆಟ ಆಡೋಕೆ ಹೋದವನು ಕಾಲು ಜಾರಿ, ಪಾಚಿಗೆ ಮೇಲೆ ಕಾಲಿಟ್ನಲ್ಲ, ಕಾಲು ಜಾರಿ ಬಿದ್ದ. ಆವಾಗ ಸಚಿನ ಪಕ್ಕದಾಗಿದ್ದ. ಸಚಿನಿಗೆ ಕೈ ಹಿಡ್ಕೊಂಡು ಹೇಳ್ಕೊಂಡ ಅವನು. ಆವಾಗ ಸಚಿನಿಗೆ ಹೇಳ್ಕೊಂಡಲ್ಲ, ಸಚಿನಿಗೆ ಹಿಡ್ಕೊಂಡ ಅವನು. ನನಗೊಂದು ಸ್ವಲ್ಪ ಈಜು ಬರ್ತಾಯಿತ್ತು. ಇನ್ನೊಬ್ಬ ಸದ್ದಾಮ್ ಅಂತ ಇದ್ದ, ಅವನಿಗೆ ಒಂದು ಸ್ವಲ್ಪ ಈಜು ಬರ್ತಿತ್ತು. ಅವರಿಬ್ಬರಿಗೂ ಬರ್ತಿದ್ದಿಲ್ಲ. ನನಗೆ ಈಜು ಬರ್ತೈತಲ್ಲ ಅಂತೇಳಿ ನಾನು ಆರಿ ಇವ್ರಿಗೆ ದೊಡ್ಡ ಹತ್ರ ತಳ್ಳಕ್ಕೆ ನೋಡಿದಾಗ ಸಚಿನ ಒಂದು ಜಾಲಿ ಮುಳ್ಳಿತ್ತು, ಅದನ್ನ ಹಿಡ್ಕೊಂಡ. ಇವನು ಸಂಜು ನನಗೆ ಹಿಡ್ಕೊಂಡ. ನನಗೂ ಮುಳುಗ್ಬಿಟ್ಟೆ. ಅವನ ಜೊತೆಗೆ ನಾನು ಮುಳುಗ್ಬಿಟ್ಟೆ. ಅವನಿಗೆ ತಪ್ಪಿಸ್ಕೊಂಡು ನಾನು ಮೇಲೆ ಬಂದೆ. ಹಂಗೆ ನೀರಿಂದ ಮೇಲೆ ಬಂದು ಒಬ್ಬರು ಗರಿ ಬಿಸಾಕಿದ್ರು, ತೆಂಗಿನ ಗರಿ. ಆ ತೆಂಗಿನ ಗರಿ ಹಿಡ್ಕೊಂಡು ಇವನ ಕಡೆ ನೋಡಿ ಕೂರ್ಲು ಹಿಡ್ಕೊಂಡೆ. ಅವ್ನ ಕೂರ್ಲು ಸಣ್ಣದಿತ್ತು, ನೈಸ್ ಇತ್ತು, ಬೇರೆ ಮೊಟ್ಟೆ ಎಲ್ಲ ಬಣ್ಣ ಹಚ್ಚಿದ್ರು. ಆಮೇಲೆ ತಿರ್ಗಾ ಇವರು ಚಾನಲ್ಗೆ ಅಂತ ಹೋಗಿದ್ದಾರೆ ಕುರ್ಕಿ ಹತ್ರ. ಮನೆಗೆ ಯಾರಿಗೂ ಹೇಳಿಲ್ಲ, ಹಂಗೆ ಹೋಗಿದ್ದಾನೆ. ಹೋಗ್ಬಿಟ್ಟು ಆಮೇಲೆ ಅಲ್ಲಿ ಅವ್ರ ಫ್ರೆಂಡ್ಸ್ ಎಲ್ಲ ನಮಗೆ ಅಲ್ಲಿ ಅವರು ಮಿಸ್ಸಿಂಗ್ ಆದಮೇಲೆ ಫೋನ್ ಮಾಡಿದ್ದಾರೆ. ಫೋನ್ ಮಾಡಾದ್ಮೇಲೆ ನಾವು ಇಲ್ಲಿಂದ ಹೋಗಿ ನೋಡೋದಕ್ಕೆ ಬಾಡಿ ಸಿಕ್ಕಿಲ್ಲ ಅಂತಂದರು. ಆಮೇಲೆ ಯಾರೋ ಸಿಕ್ಕಿದ್ದಾರೆ, ಎತ್ತಾಕಿದ್ದಾರೆ ಅಂತ ಹೇಳಿದರು. ಎತ್ತಾಕಿದ್ಮೇಲೆ ನೋಡಿದ್ವಿ. ನಾವು ಅಲ್ಲಿಂದ ಆಂಬುಲೆನ್ಸಿಗೆ ಹಾಕೊಂಡು ಐಟೆಕ್ ಆಸ್ಪತ್ರೆಗೆ ಕರ್ಕೊಂಬಂದ್ವಿ. ಅಲ್ಲಿ ಬರೋದಕ್ಕೆಲ್ಲ ಇದಾಗಿತ್ತು ಅಂತಂದರು. ಇವನು 3 ಜನ ಮಕ್ಕಳು ನಮ್ಮ ಅಣ್ಣರಿಗೆ. ಇವನೇ ದೊಡ್ಡವನು ಅದರಲ್ಲಿ. ಫ್ರೆಂಡೆಲ್ಲ ನನ್ನ ತಮ್ಮ. ಅವನು ಯಾವಾಗಲೂ ನಂದು ಆರ್ಟ್ ವರ್ಕೆಲ್ಲ ತುಂಬ ಇಷ್ಟಪಡ್ತಿದ್ದ. ಅಲ್ಲಿ ದಿನಾನೂ ಬಂದು ದಿನ ಮನೆ ಹತ್ರ ಬಂದು ಮಾತಾಡಿಸಿ ಹೋಗ್ತಿದ್ದ. ಮೊನ್ನೆ ಆಯಿತು, ನಾನು ಕರೆದೆ. ಅದ್ರ ಹಿಂದಿನ ದಿನ ನಾನು ದೇವ್ರಿಗೆ ಹೋಗ್ತಿದ್ದೆ ಬಾರೋ ಅಂತ. ಅವ್ನು ಬರಲಿಲ್ಲ. ನಾನು ಎಂಜಾಯ್ ಮಾಡಬೇಕು, ಅಲ್ಲಿ ಹೋಗ್ಬೇಕು ಅಂತಂದು. ಮೊನ್ನೆ ನೈಟ್ ಕಾಮಣ್ಣಲ್ಲಿ ಸುಡಬೇಕಾದ್ರೆ ಅವ್ನು ನಮಗೆ ಗ್ಲಾಸ್ ಸಿಕ್ಕಿದ್ದು. ಎಲ್ಲ ನನ್ನ ಆರ್ಟ್ ವರ್ಕೆಲ್ಲ ಇಷ್ಟ ಅಲ್ಲ ಅವನಿಗೆ. ಅವಾಗ ಬರ್ತಿದ್ದ. 9 ಗಂಟೆಯಿಂದ 11 ಗಂಟೆ 12 ಗಂಟೆವರೆಗೂ ಜೊತೆಗೆ ಇದ್ದ. ಅಲ್ಲೆಲ್ಲ ಬಂದು ಅಡ್ಡಾಡ್ಕೊತ ಇದ್ದ.
ಅವರೆಲ್ಲ ನನ್ನ ಜೊತೆ 12 ಗಂಟೆ ಬಂದು ಮೊಟ್ಟೆ ಎಲ್ಲ ಹೊಡೆದು ಬಣ್ಣ ಎಲ್ಲ ಹಚ್ಚಿ ಸ್ನಾನ ಮಾಡ್ಕೊಂಬಂದ್ವಿ, ಎಲ್ಲ ಜೊತೆಗೆ ಇದ್ವಿ. ಮತ್ತು ಕಲೆಕ್ಷನ್ಗೆ ಹೋಗ್ಬೇಕಾದ್ರೆ ಜೊತೆಗೆ ಹೋಗಿದ್ವಿ ಎಲ್ಲರೂ, ದಿನ ಬೆಳಗ್ಗೆ 6 ಗಂಟೆಗೆ. ಇನ್ನು ಮೃತದೇಹವನ್ನು ಮನೆಗೆ ತಂದಾಗ ಎತ್ತವರ ಕರುಳು ಸುಡುವಂತೆ ಸಂಬಂಧಿಕರ ಗೋಳು ಮುಗಿಲು ಮುಟ್ಟಿತು. ಒಟ್ಟಿನಲ್ಲಿ ಏನೇ ಇರಲಿ, ಯಾವುದೇ ಹಬ್ಬವಾಗಿರಲಿ, ಯುವಕರು ಬದುಕಿ ಬಾಳುವ ವಯಸ್ಸಿನಲ್ಲಿ ಇಂತಹ ಘಟನೆಗಳು ಆಗದಂತೆ ಎಚ್ಚರವಾಗಿರಬೇಕು. ತಂದೆ ತಾಯಿಯರ ಕರುಳು ಸುಡುವಂತಹ ಘಟನೆಗೆ ಮುಂದಾಗಬಾರದು ಎಂಬುದು ನಮ್ಮ ಆಶಯ.